ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಏನಿದೆ ಒಂದು ಫೈನಾನ್ಷಿಯಲ್ ಪೊಸಿಷನ್ ಸ್ಟೇಟ್ಮೆಂಟ್ ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ನಾವು ಆಲ್ರೆಡಿ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಇವತ್ತು 2022 ಒಂದು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಾಬ್ಲಮ್ ಇದು. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಲಕ್ಷ್ಮಿ ಕಂಪನಿ ಲಿಮಿಟೆಡ್ ಆಸ್ ಆನ್ March 31st 2021 ಆಸ್ ಪರ್ ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013. ಸೊ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಲಕ್ಷ್ಮಿ ಕಂಪನಿ ಲಿಮಿಟೆಡ್ದು ಶೆಡ್ಯೂಲ್ 3 2013 ಪ್ರಕಾರ. ಏನೇನು ಕೊಟ್ಟಿದ್ದಾರೆ? ಇನ್ವೆಂಟರೀಸ್ ಕೊಟ್ಟಿದ್ದಾರೆ. ಇನ್ವೆಂಟರೀಸ್ ಅಂದರೆ ಸ್ಟಾಕ್, ಇದು ಒಂದು ಅಸೆಟ್ ಆಗುತ್ತೆ. 80,000 ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್, ಇದು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ಫಸ್ಟ್ ನಾವು ಶೇರ್ ಕ್ಯಾಪಿಟಲಲ್ಲಿ ತೊಗೊಳ್ತೀವಿ. 1,70,000 ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ 50,000 ಇದೆ. ಅಂದರೆ ಲಾಸ್ಟ್ ಇಯರ್ದು ಒಂದು ಪ್ರಾಫಿಟನ್ನು ಕೊಟ್ಟಿದ್ದಾರೆ. ಅಂದರೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂದರೆ ಜಾಸ್ತಿ ಇರೋದು ಒಂದು ಪ್ರಾಫಿಟ್ ಆಗಿರುತ್ತೆ. ಸೊ ಇದು ನಾವು ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿ ತಗೊಳ್ತೀವಿ. ಜನರಲ್ ರಿಸರ್ವ್ 70,000 ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ 70,000. ಲಯಬಿಲಿಟಿ, ಜನರಲ್ ರಿಸರ್ವ್ ಕೂಡ ಲಯಬಿಲಿಟಿ ಆಗುತ್ತೆ. ಈ ಎರಡನ್ನೂ ಕೂಡ ನಾವು ಸೇರಿಸಿದಾಗ ನಮಗೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಸಿಗುತ್ತೆ. ನೆಕ್ಸ್ಟ್ ಟ್ಯಾಂಜಿಬಲ್ ಅಸೆಟ್. ಟ್ಯಾಂಜಿಬಲ್ ಅಸೆಟ್ ಅಂದರೆ ಇದೊಂದು ನಾನ್ ಕರೆಂಟ್ ಅಸೆಟ್ ಆಗಿರುತ್ತೆ. ಅಂದರೆ ಫಿಕ್ಸ್ಡ್ ಅಸೆಟ್ಟು. ಫಿಕ್ಸ್ಡ್ ಅಸೆಟಲ್ಲಿ 2 ಟೈಪ್ಸ್ ಬರುತ್ತೆ, ಟ್ಯಾಂಜಿಬಲ್ ಅಸೆಟ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್. ಟ್ಯಾಂಜಿಬಲ್ ಅಸೆಟ್ಟಲ್ಲಿ ಲ್ಯಾಂಡು, ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ಸ್ ಎಲ್ಲ ಬರುತ್ತೆ. ಹಾಗೆ ಇಂಟ್ಯಾಂಜಿಬಲ್ ಅಸೆಟ್ಟು ಗುಡ್ ವಿಲ್, ಪೇಟೆಂಟ್, ಕಾಪಿರೈಟ್, ಟ್ರೇಡ್ ಮಾರ್ಕ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ 1,50,000. 10% ಡಿಬೆಂಚರ್ ಕೊಟ್ಟಿದ್ದಾರೆ 1,20,000 rupees. 10% ಡಿಬೆಂಚರ್ ಅಂತ ಹೇಳಿದರೆ ಇದೊಂದು ಲಾಂಗ್ ಟರ್ಮ್ ಬಾರೋವಿಂಗ್ ಆಗಿರುತ್ತೆ. ಲಯಬಿಲಿಟಿ, ಕ್ಯಾಶ್ ಅಟ್ ಬ್ಯಾಂಕ್, ಅಸೆಟ್. ಈಗ ನಾವು ಲಕ್ಷ್ಮಿ ಕಂಪನಿ ಲಿಮಿಟೆಡ್ ಒಂದು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ. ಫಸ್ಟ್ ನಾವು ನೇಮನ್ನು ಹಾಕಬೇಕು. ಲಕ್ಷ್ಮಿ ಕಂಪನಿ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st 3 2021 ಶೆಡ್ಯೂಲ್ 3 ಕಂಪನೀಸ್ ಆ್ಯಕ್ಟ್ 2023. 3 ಕಾಲಮ್ಸ್, ಪರ್ಟಿಕ್ಯುಲರ್ಸ್, ನೋಟ್, ಅಮೌಂಟ್. ನಿಮಗೆ ಒಂದು 6 ಮಾರ್ಕ್ಸಿಗೆ ಕೇಳೋವಂಥ ಪ್ರಾಬ್ಲಮ್ ಇದು. ಲಾಸ್ಟ್ ಇಯರ್ ಒಂದು ಕ್ವಶನ್ ಪೇಪರಲ್ಲಿ ಕೇಳಿರೋದು. ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಫಸ್ಟ್ ನಾವೇನು ಮಾಡ್ತೀವಿ? ಲಯಬಿಲಿಟೀಸ್ನ ಟೋಟಲ್ ಮಾಡ್ಕೊಳ್ತೀವಿ. ಅದಾದಮೇಲೆ ಅಸೆಟ್ಸನ್ನು ಟೋಟಲ್ ಮಾಡ್ಕೊಳ್ತೀವಿ. ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಏನಿದೆ ನಾವು ಅದನ್ನು 3 ಪಾರ್ಟ್ಸ್ ಮಾಡ್ತೀವಿ. ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಅಂತ. ಫಸ್ಟು ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡಲ್ಲಿ 2 ಬರುತ್ತೆ, ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ? ಡೈರೆಕ್ಟಾಗಿ ಕೊಟ್ಟಿದ್ದಾರೆ 1,70,000 ಇದೆ ಕ್ವಶನಲ್ಲಿ. 1,70,000. ನೆಕ್ಸ್ಟ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂತ ಹೇಳಿದರೆ ಒಂದು ಜನರಲ್ ರಿಸರ್ವ್ ಆಗಿರ್ಬೋದು ಇಲ್ಲ ರಿಸರ್ವ್ ಫಂಡ್. ಈ ಕ್ವಶನಲ್ಲಿ ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ 70,000 ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ 50,000 ಕೊಟ್ಟಿದ್ದಾರೆ. ಸೊ ನಾವು ನೋಟ್ ಬರೀಬೇಕಾಗುತ್ತೆ. ನೋಟ್ ನಂಬರ್ 1, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 50,000. ಜನರಲ್ ರಿಸರ್ವ್ 70,000. ಟೋಟಲ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 1,20,000. ನಿಮಗೆ ಈ ಒಂದು ನೋಟ್ಗೂ ಕೂಡ ಮಾರ್ಕ್ಸ್ ಇರುತ್ತೆ. 1 or 2 ಮಾರ್ಕ್ಸ್ ನೋಟಿಗೆ ಅಸೈನ್ ಆಗಿರುತ್ತೆ. ನೋಟನ್ನು ನೀಟಾಗಿ ಬರೀಬೇಕು. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 1,20,000. ನೋಟ್ ನಂಬರಲ್ಲಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಮುಂದೆ 1 ಅಂತ ಹಾಕಿದ್ದೀವಿ. ನೆಕ್ಸ್ಟು ಇಷ್ಟನ್ನೇ ಶೇರ್ ಹೋಲ್ಡರ್ಸ್ ಫಂಡ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಏನೇನು ಕೊಟ್ಟಿದ್ದಾರೆ? ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಒಂದು ಐಟಮ್ಸ್ ಇದೆ. 10% ಡಿಬೆಂಚರ್, ಸಾಲ ತಗೊಂಡಿರೋದು, ದೀರ್ಘಾವಧಿಯ ಸಾಲ ಅಂತ ಹೇಳ್ಬೋದು. ಎಷ್ಟಿದೆ? 1,20,000 ಇದೆ. ಒಂದೇ ಐಟಮ್ ಇರೋದು 1,20,000. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಕ್ರೆಡಿಟಾರ್ಸನ್ನು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ 70,000 rupees ಇದೆ. ಕ್ರೆಡಿಟಾರ್ಸ್ 70,000 rupees. ಅಮೌಂಟ್ ಕಾಲಮಲ್ಲಿ ಅಮೌಂಟ್ ಆಗ್ತಾ ಇದ್ದೀವಿ. ಈ ಪ್ರಾಬ್ಲಮಲ್ಲಿ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ಯಾವುದೇ ಒಂದು ಪ್ರಾಬ್ಲಮಲ್ಲಿ ಆಗಿರ್ಬೋದು ಬಿಲ್ಸ್ ಪೇಯಬಲ್ ಹಾಗೆ ಕ್ರೆಡಿಟರ್ಸ್ ಇದೇನಿದೆ ಈ ಎರಡರಲ್ಲಿ ಒಂದು ಐಟಮನ್ನು ಕೊಟ್ಟಿರ್ತಾರೆ, ನೀವು ತಗೋಬೇಕು ಕರೆಂಟ್ ಲಯಬಿಲಿಟಿಯಲ್ಲಿ. ನೆಕ್ಸ್ಟು ಇಷ್ಟನೇ ಲಯಬಿಲಿಟಿ ಟೋಟಲ್ ಮಾಡೋಣ. ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ 4,80,000 rupees. ಇಷ್ಟನ್ನು ಟೋಟಲ್ ಮಾಡಿದಾಗ ನೆಕ್ಸ್ಟು ಅಸೆಟ್ಸ್. ಈಗ ಲಯಬಿಲಿಟೀಸ್ ಮುಗೀತು. ನೆಕ್ಸ್ಟು ಅಸೆಟ್ಸನ್ನು ನಾವು 2 ಟೈಪ್ಸ್ ಮಾಡ್ತೀವಿ, ಕರೆಂಟ್ ಅಸೆಟ್ಸ್ ಆ್ಯಂಡ್ ನಾನ್ ಕರೆಂಟ್ ಅಸೆಟ್ಸ್. ಫಸ್ಟು ನಾನ್ ಕರೆಂಟ್ ಅಸೆಟ್ಸನ್ನು ತಗೊಳ್ಳೋಣ. ನಾನ್ ಕರೆಂಟ್ ಅಸೆಟ್ಟಲ್ಲಿ ಫಿಕ್ಸ್ಡ್ ಅಸೆಟ್ ಆ್ಯಂಡ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ.
ಫಿಕ್ಸ್ಡ್ ಅಸೆಟಲ್ಲಿ ನಾವು ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ ಅಂತ ತಗೊಳ್ಳೋದು. ಸೊ ಫಿಕ್ಸ್ಡ್ ಅಸೆಟ್ಟಲ್ಲಿ ನಮಗೆ ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಟ್ಯಾಂಜಿಬಲ್ ಅಸೆಟನ್ನು ಕೊಟ್ಟಿದ್ದಾರೆ, ಎಲ್ಲದನ್ನು ಅವರೇ ಟೋಟಲ್ ಮಾಡಿ ಕೊಟ್ಟಿದ್ದಾರೆ 2,50,000. ಸೊ ಟ್ಯಾಂಜಿಬಲ್ ಅಸೆಟ್ 2,50,000. ನೆಕ್ಸ್ಟು ಇನ್ಯಾವುದೇ ಒಂದು ಕರೆಂಟ್ ಇನ್ವೆಸ್ಟ್ಮೆಂಟ್ ಆಗಲಿ ಅಲ್ಲ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟು ಯಾವುದು ಕೂಡ ಇಲ್ಲ. ಸೊ ಇಷ್ಟೇ ಒಂದು ನಾನ್ ಕರೆಂಟ್ ಅಸೆಟ್ ಇರೋದು. ನೆಕ್ಸ್ಟು ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಆಯಿತು. ಈಗ ಕರೆಂಟ್ ಅಸೆಟ್ಸ್ ಇನ್ವೆಂಟರೀಸ್ ಅಥವಾ ಸ್ಟಾಕ್ ಯಾವುದೇ ಕೊಟ್ಟಿರಲಿ ಎರಡೂ ಕೂಡ ಸೇಮ್ ವರ್ಡ್, ಸಿಮಿಲರ್ಸ್. ಸೊ 80,000 ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಯಾವುದೇ ಒಂದು ನೋಟ್ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಬಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವಾಲೆಂಟ್ಸ್. ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ, 1,50,000 ರುಪೀಸ್ ನಿಮಗೆ ಕ್ವಶನಲ್ಲಿ. ಸೊ 1,50,000 ಕ್ಯಾಶ್. ಇಷ್ಟೇ ಅಸೆಟ್ಸ್ ಇರೋದು, ಎಲ್ಲದನ್ನು ಕೂಡ ತಗೊಂಡಾಯಿತು. ಟೋಟಲ್ ಮಾಡೋಣ. ಟೋಟಲ್ ಅಸೆಟ್ಸ್ 4,80,000. ಅಸೆಟ್ಸು ಲಯಬಿಲಿಟೀಸ್ಗೆ ಈಕ್ವಲ್ ಆಗಿದೆ. ನಿಮಗೆ ಕ್ವಶನನ್ನು ನೋಡಿದಾಗ ಇದರಲ್ಲಿ ನಾವು ಕ್ವಶನನ್ನು ಓದುವಾಗಲೇ ಲಯಬಿಲಿಟೀಸ್ ಯಾವುದು, ಅಸೆಟ್ಸ್ ಯಾವುದು, ಅಸೆಟ್ಸಲ್ಲಿ ಕರೆಂಟ್ ಅಸೆಟ್ಸ್ ಯಾವುದು, ನಾನ್ ಕರೆಂಟ್ ಅಸೆಟ್ ಯಾವುದು, ಎಲ್ಲದನ್ನು ಕೂಡ ಒಂದ್ಸಲ ನಾವು ಇಲ್ಲೇನೆ ಥಿಂಕ್ ಮಾಡಿದರೆ ಈಸಿಯಾಗಿ ನಾವು ಆನ್ಸರ್ನ ಸಾಲ್ವ್ ಮಾಡ್ಬೋದು. ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಭವ್ಯ ಗೌತಮ್, ಇದಕ್ಕೂ ಕೂಡ ನಿಮ್ಮದು ಒಂದು ಸಪೋರ್ಟ್ ಹೀಗೆ ಇರಬೇಕು ಅಂತ ಕೇಳ್ಕೊಡ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಥ್ಯಾಂಕ್ ಯು.